ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSE ವ್ಲಾಗ್ಸ್. ಇವತ್ತು ಗುರುವಾರದ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಈ ಒಂದು ವಿಡಿಯೋದಲ್ಲಿ 2 ದಿನದ ವ್ಲಾಗ್ ಐತಿ ನೋಡ್ರಿ. ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡದನಿ. ಯಾಕಂದರೆ ಸ್ವಲ್ಪ ಕೆನೆ ಮೊಸರು ಇತ್ತಲ್ಲ, ಅದನ್ನು ಕಡಿದು ಬೆಣ್ಣೆ ಮಾಡಿಡೋಣ ಅಂತ ಹೇಳಿ ಫ್ರಿಜ್ಜಿಂದ ತೆಗೆದಿಟ್ಟೆ. ಹಂಗೆ ಇವತ್ತು ತಿಂಡಿಗೆ ಏನಂದರೆ ಪುರಿ ಮಾಡೋಣ ಅಂತ ಹೇಳಿ ಮೈದಾ ಹಿಟ್ಟನ್ನು ತೆಗೆದಿಟ್ಕೊಂಡಿನಿ. ಸ್ವಲ್ಪ ಮೈದಾ ಹಿಟ್ಟು, ಒಂದು ಅರ್ಧ ಮೈದಾ ಹಿಟ್ಟು, ಅರ್ಧ ಗೋಧಿ ಹಿಟ್ಟನ್ನು ಹಾಕ್ತೀನಿ. ಹಂಗೆ ನೋಡ್ರಿ, ಆಲೂಗಡ್ಡಿನ ಎತ್ತಿಟ್ಕೊಂತೀನಿ. ಎರಡಿದಾವೆ ಆಲೂಗಡ್ಡಿ. ಏನು ಮಾಡೋದು, ಅಷ್ಟೇ ಎರಡನ್ನೇ ಹಾಕಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಪಲ್ಯ ಮಾಡೋಣ ಅಂತ ಹೇಳಿ ನೋಡ್ರಿ, ಈರುಳ್ಳಿನ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿಕಾಯಿ ಎಲ್ಲ ಹಚ್ಚಿಬಿಟ್ಟಿದ್ದೀನಿ. ಹಾಗೆ ಸಾಂಬಾರಿಗೂ ಒಂದು ಟೊಮೆಟೊ ಹಣ್ಣು, ಹಸಿಮೆಣಸಿಕಾಯಿ, ಗಟ್ಟಿ ಸಾಂಬಾರು ಮಾಡ್ತೇನೆ ನಾನು. ಅದಕ್ಕೆ ಸೊಪ್ಪನ್ನು ನೋಡ್ರಿ ಹೆಚ್ಚಿ ತೊಳೆದು ಇಟ್ಕೊಂಡೀನಿ. ಇಲ್ಲಿ ಬೇಳೆ ಬೆಂದವು. ಕುಕ್ಕರಲ್ಲಿ ಎರಡು ಆಲೂಗಡ್ಡೆ ಇದ್ವಲ್ಲ, ಆಲೂಗಡ್ಡೆ ಹಾಕಿ ಒಂದು ಲೋಟದಲ್ಲಿ ಬೇಳೆ ಹಾಕಿಟ್ಟನಿ. ಪೂರಿ ಹಿಟ್ಟು ಕಲಸಿಟ್ಟನಿ. ಅದು ಪೂರಿ ಹಿಟ್ಟನ್ನು ಕಲಸಿಟ್ರೆ ಅದು ನೆನೀತೈತಲ್ಲ, ಹಂಗಾಗಿ ಕಲಸಿಟ್ಟೆ. ಅಷ್ಟೆಲ್ಲ ಮಾಡಿಕೊಂಡು ಸಾಂಬಾರು ಅದೆಲ್ಲ ಆದಮೇಲೆ ಮಾಡಿಟ್ಟು ಈಗ ಪೂರಿ ಉದ್ದಕ್ಕೆ ರೆಡಿ ಮಾಡಿಟ್ಟನಿ. ನೋಡ್ರಿ, ಇಲ್ಲಿ ಗಟ್ಟಿ ಸಾಂಬಾರು ಕೂಡ ರೆಡಿ ಆಗೈತಿ. ಹಾಗೆ ಆಲೂಗಡ್ಡೆ ಪಲ್ಯನ ಮಾಡಿದ್ದೀನಿ. ಆಲೂಗಡ್ಡೆ ಎರಡೇ ಇದ್ದಲ್ಲ, ತಿಂಡಿಗೆ ಆದ್ರೆ ಸಾಕು ಅಂತ ಹೇಳಿ ಎರಡೇ ಆಲೂಗಡ್ಡಿನ ಈರುಳ್ಳಿ ಒಂದೆರಡು ಹೆಚ್ಚಿಗೆ ಹಾಕಿ ಮಾಡೀನಿ. ಭಾಳ ಚೆನ್ನಾಗಿ ಆಗ್ತೈತಿ. ಹಾಗೆ ನೋಡ್ರಿ, ಕೊಬ್ಬರಿ ಚಟ್ನಿ ರೆಡಿ ಆಗೈತಿ. ದೋಸೆಗೆ ಮತ್ತು ಪೂರಿಗೆ ಕೊಬ್ಬರಿ ಚಟ್ನಿ ಮಾಡಿದರೆ ನಾನು ಒಗ್ಗರಣೆ ಹಾಕಲ್ಲ. ಇಡ್ಲಿ ಮತ್ತು ಉತ್ತಪ್ಪ ಮಾಡಿದರೆ ಮಾತ್ರ ಹಾಕ್ತೀನಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಟಿಪ್ಸನ್ನು ಕೊಡ್ತೀನಿ. ಏನಪ್ಪ ಅಂದರೆ, ಈಗ ಬೇಸಿಗೆ ಕಾಲ ಶುರು ಆತಲ್ಲ, ಉಪ್ಪಿಟ್ಟು ಮತ್ತು ಚಪಾತಿ ತಿಂದರೆ ಎಲ್ಲರೂ ಹೀಟ್ ಆಕತಿ ಅಂತ ಹೇಳ್ತಾರೆ. ನನಗೂ ಕೂಡ ಅದೇ ಆಗೋದು ನೋಡ್ರಿ. ಉಪ್ಪಿಟ್ಟನ್ನು ತಿಂದರೆ ಹೀಟ್ ಆಕತ್ತಲ್ಲ, ಹಂಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಇಡ್ಲಿ ರವೆ ಇರ್ತೈತಲ್ಲ, ಅದನ್ನು ಉಪ್ಪಿಟ್ಟಿನ ರವದಲ್ಲಿ ಮಿಕ್ಸ್ ಮಾಡಿ ಎರಡನ್ನೂ ಚೆನ್ನಾಗಿ ಹುರಿದಿಟ್ರೆ ಉಪ್ಪಿಟ್ಟು ಮಾಡ್ಕೋಬೋದು. ಭಾಳ ಟೇಸ್ಟ್ ಅಂದರೆ ಭಾಳ ಟೇಸ್ಟ್ ಆಗೈತಿ. ನಾನು ಅದನ್ನು ಈಗಾಗಲೇ ಒಂದು ಸತಿ ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದ ಮೇಲೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಉಪ್ಪಿಟ್ಟಿನ ರವೆ ಮತ್ತು ಇಡ್ಲಿ ರವೆ, ನಾವು ಅದೇನು ಇಡ್ಲಿ ರವೆ ಅಂಗಡಿಯಿಂದ ತರ್ತೀವಲ್ಲ ಆ ರವೆ. ನಾನು ಅಕ್ಕಿನ ನೆನೆಸಿ ನೆನೆಸೋದಲ್ಲ, ಅಕ್ಕಿನ ತೊಳೆದು ಒಣ ಹಾಕಿ ಅದರಿಂದ ಉಪ್ಪಿಟ್ಟಿನ ರವಾನ ಮಿಕ್ಸಿ ಜಾರಲ್ಲಿ ಒಡ್ಕೊಂಡು ರವೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆದರೆ ಒಂದು ಸತಿ ಇಡ್ಲಿ ರವೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ, ಇಡ್ಲಿ ರವೆ ಸ್ವಲ್ಪ ಸಣ್ಣಕ್ಕಿರ್ತೈತಲ್ಲ, ಉಪ್ಪಿಟ್ಟಿನ ರವೆ ಅದಕ್ಕಿಂತ ಒಂಚೂರು ದಪ್ಪ ಇರ್ತೈತಿ. ಹಾಗಾಗಿ ನಾನೇನು ಯಾವುದನ್ನು ಮಿಕ್ಸಿ ಮಾಡಿಲ್ಲ, ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಮಿಕ್ಸ್ ಮಾಡಿ ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾರು. ಉಪ್ಪಿಟ್ಟಿನ ರವೆ, ಇಡ್ಲಿ ರವೆ ಎರಡನ್ನೂ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಒಂದು ಸ್ವಲ್ಪ ಹುರಿತೀನಿ. ಎಣ್ಣೆ ತುಪ್ಪ ಯಾವುದನ್ನು ಹಾಕೋದು ಬೇಡ. ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಚೆನ್ನಾಗಿ ಹುರಿದು ಘಮ ಬರತನ ಹುರಿದು ಇಟ್ಟರೆ ಉಪ್ಪಿಟ್ಟನ್ನು ಯಾವಾಗ ಬೇಕು ಅವಾಗ ಮಾಡ್ಕೋಬೋದು. ಹೀಟು ಆಗೋದಿಲ್ಲ ಅಷ್ಟು, ಯಾಕಂದ್ರೆ ಅದ್ರಾಗೆ ಇಡ್ಲಿ ರವೆ ಮಿಕ್ಸ್ ಆಗಿರ್ತೈತಲ್ಲ, ಹಾಗಾಗಿ ಅರ್ಧಕ್ಕರ್ಧ ನಾನು ಉಪ್ಪಿಟ್ಟಿನ ರವೆ, ಅರ್ಧ ಇಡ್ಲಿ ರವೆ ಮಿಕ್ಸ್ ಮಾಡಿರ್ತೀನಿ. ಭಾಳ ಚೆನ್ನಾಗಾಗೈತಿ. ಈಗಾಗಲೇ ನಾನು ಒಂದು ಸತಿ ಮಿಕ್ಸ್ ಮಾಡಿ ಉಪ್ಪಿಟ್ಟನ್ನು ಮಾಡಿದ್ದೀನಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನೀವು ಯಾರಾದರೂ ಈ ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು. ಯಾಕಂದರೆ ಉಪ್ಪಿಟ್ಟಂದರೆ ಮೂಗು ಮುರಿಯೋರೆ ಜಾಸ್ತಿ ಉಪ್ಪಿಟ್ಟು ತಿನ್ನೋಕೆ ಇಷ್ಟಪಡಲ್ಲ. ನಮಗಂತೂ ಉಪ್ಪಿಟ್ಟು ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ರೀತಿ ಉಪ್ಪಿಟ್ಟಿನ ರವಾನ ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದು ಬಾಕ್ಸಲ್ಲಿ ತುಂಬಿಟ್ಕೊಂಡ್ರೆ ಚೆನ್ನಾಗಾಗ್ತೈತಿ. ಹಾಗೆ ನೋಡ್ರಿ, ತಿಂಡಿಗೆ ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ, ಪೂರಿ ಅಂತೂ ಆಗಿತ್ತು. ತಿಂಡಿ ಎಲ್ಲ ತಿಂದಾದ್ಮೇಲೆ ನೋಡ್ರಿ, ಒಂದು ರಾಶಿ ಬಾಂಡೆ ಬೀಳ್ದವು. ಹಾಗೆ ಗ್ಯಾಸಿನ ಕಟ್ಟಿ ಎಷ್ಟು ಗಲೀಜಾಗೈತಿ. ಇದನ್ನೆಲ್ಲ ನಾನು ಒಂದು ಸತಿ ಫುಲ್ ಕ್ಲೀನ್ ಮಾಡ್ಕೊತೀನಿ. ರವಾನು ಹುರಿದಿಟ್ಟನಿ, ಅದು ಆರ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿಡೋದು ಅಂತ. ಸೊಪ್ಪು ಅಲ್ಲೇ ಐತಿ, ಅದನ್ನು ಇನ್ನೊಂದು ಸ್ವಲ್ಪ ಸೋಸ್ಕೋಬೇಕು. ಕೊತ್ತಂಬರಿ ಸೊಪ್ಪದು ಸೋಸಿ ಕವರಲ್ಲಿ ಹಾಕಿಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತಿ. ನೋಡ್ರಿ, ಎಲ್ಲ ಫುಲ್ ಒಂದು ಹುರುಪು ಕ್ಲೀನ್ ಆಯಿತು. ಈಗ ಸ್ನಾನ ಪೂಜೆ ಕೂಡ ಆಯಿತು. ನೋಡ್ರಿ, ಮುಂದೆ ಮಾತಾಡೋಣ. ಹಲೋ, ಗುಡ್ ಈವ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಆಯಿತು ಅನ್ನೋದನ್ನು ನೀವು ನೋಡ್ಕೊಂಬಂದ್ರಿ. ಏನು ಕೆಲಸ ಏನು ಬಾಕಿ ಐತಿ ಅಂದರೆ, ಇನ್ನೂ 1-2-3 ಪುರಿ ಆಗೋ ಅಷ್ಟು ಹಿಟ್ಟೈತಿ. 3-4 ಪುರಿ ಆಗ್ತಾವೆ. ಹಾಗೆ ನೋಡ್ರಿ, ಇಲ್ಲಿ ಏನಿದು ಕೆನಿ ಮೊಸರು ಕಡಿಯೋದಿತ್ತು, ಅದನ್ನು ಕಡಿಲಿಲ್ಲ, ಹಾಗೆ ಬಿಟ್ಟೆ. ಈಗ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗೋದೈತಿ. ಹೊರಗಡೆ ಒಂದು ಕೆಲಸ ಐತಿ, ಹೋಗಿ ಮುಗಿಸ್ಕೊಂಡು ಬಂದು ಆಮೇಲೆ ಅದನ್ನು ಕಡಿತೀನಿ. ಹಾಗೆ ಸಾಂಬಾರು ಮಾಡಿದ್ನೆಲ್ಲ ಅದು ಖಾಲಿಯಾಗಿ ಬಂದೈತೆ. ಒಂದು ಚೂರು ಉಳ್ದೈತೆ ಸಾಂಬಾರು ಕೂಡ ಇನ್ನೊಂದು ಚೂರು ಏನಾದ್ರು ಮಾಡ್ತೀನಿ, ಅದನ್ನೇ ಬೆಳೆಸ್ತೀನಿ. ಆಮೇಲೆ ರೈಸ್ ಮಾಡ್ತೀನಿ ಒಂದು ಸ್ವಲ್ಪ ಊಟ ಮಾಡೋಕ್ಕೆ. ರಾತ್ರಿ ಊಟಕ್ಕೆ ಒಂಚೂರು ರೈಸ್ ಮಾಡೋದಷ್ಟೇ. ನೋಡೋಣ, ಮತ್ತು ಬೇರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ.
ಇಷ್ಟಂತೂ ಮಾಡ್ಕೊಳೋದು ಈಗ ಸ್ವಲ್ಪ ಹೊರಗಡೆ ಕೆಲಸ ಐತಿ, ಹೋಗಿ ಬೇಗ ಅದನ್ನು ಒಂದು ಅರ್ಧ ಗಂಟೆದಲ್ಲಿ ಮುಗಿಸ್ಕೊಂಡು ಬರಬೇಕು. ಓಕೆ, ಬಂದು ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಮಗ ಕೂಗ್ತಾ ಇದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVC ವ್ಲಾಗ್ಸ್. ನಿನ್ನೆ ಸಾಯಂಕಾಲ ನಾನು ಹೊರಗಡೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಹೋಗಿ ಬಂದಮೇಲೆ ನಾನು ವ್ಲಾಗ್ ಮಾಡಲೇ ಇಲ್ಲ. ಯಾಕಂದರೆ ಬೇರೆ ಬೇರೆ ಕೆಲಸಗಳಿದ್ವು, ಹಂಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಇವತ್ತು ಶುಕ್ರವಾರ, ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ತಿಂಡಿಗೆಲ್ಲ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇನ್ನು ಸ್ನಾನ ಪೂಜೆ ಆಗಬೇಕು. ಬೆಳಗ್ಗೆ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ, ಹಾಗೆ ನೋಡಿ ಮುಖಕ್ಕೆ ನಿನ್ನೆ ರಾತ್ರಿ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೆ. ಯಾಕೋ ಒಂಥರ ಬಿಸಿಲಿಗೆ ಮುಖ ಎಲ್ಲ ಮೂಡುಗಳಿಂದ ಬಿರಿತಿತ್ತಲ್ಲ, ಅದೇ ಥರ ಆಗಿತ್ತು. ರಾತ್ರಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಕ್ಕೊಂಡಿದ್ದೆ. ಬನ್ನಿ, ಇವತ್ತು ಸ್ವಲ್ಪ ಬೆಳಗ್ಗೆ ತಿಂಡಿ ಮಾಡ್ತೀನಿ, ಆಮೇಲೆ ಮಧ್ಯಾಹ್ನ ಅನ್ನ ಸಾಂಬಾರು, ರಾತ್ರಿ ರೊಟ್ಟಿ ಚಪಾತಿ ಏನಾದರೂ ಮಾಡ್ತೀನಿ. ಬರ್ರಿ, ಇವತ್ತಿನ ದಿನ ಹೆಂಗೆ ಹೋಗ್ತತಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾಳೆಯಿಂದ ಟ್ರಾವ್ಲಿಂಗ್ ಬ್ಲಾಗ್ ನಿಮಗೆ ಸಿಗ್ತಾ ಹೋಗುತ್ತೆ. ನಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ನಾನು ನಾಳಿನ ಬ್ಲಾಗಲ್ಲಿ ಹೇಳ್ತೀನಿ. ಬನ್ನಿ, ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸುಮಾರು ಕೆಲಸಗಳಿದಾವೆ, ಅವನ್ನೆಲ್ಲ ಮಾಡ್ಕೊಂಡು ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ ನೋಡ್ರಿ, ತಿಂಡಿಗೆಲ್ಲ ಹೆಚ್ಚಿಟ್ಕೊಂಡೀನಿ. ಸೊಪ್ಪು ಸಾರು ಮಾಡಬೇಕು, ಇನ್ನು ಮೆಂತೆ ಕಾಳೆನೇ ಹಾಕ್ಕೊಂಡಿದ್ದಾವೆ, ಹಾಗೆ ಇದ್ದಾವೆ. ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಮಾಡ್ತೀನಿ ಈಗ. ನೋಡ್ರಿ, ಶುಕ್ರವಾರದ ಪೂಜೆ ಆಗೈತಿ, ನೀವು ನೋಡ್ಬೋದು. ಕರೆಂಟ್ ಹೋಗೈತಿ, ಹಾಗಾಗಿ ದೇವ್ರ ದೀಪದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ದೇವರು ಯಾವಾಗಲೂ ದೇವ್ರ ದೀಪದಲ್ಲೇ ದೇವರನ್ನು ನೋಡ್ಬೇಕಂತ. ಹಾಗಾಗಿ ಪೂಜೆ ಆಗಿದ ತಕ್ಷಣ ನಾನೆಲ್ಲ ದೇವ್ರ ಮನೆಗಿರೋ ಲೈಟ್ಗಳನ್ನ ಆಫ್ ಮಾಡಿಬಿಡ್ತೀನಿ. ಕೆಲವೊಬ್ರು ಅಂತಾರೆ ಲೈಟ್ ಆಫ್ ಮಾಡಬಾರ್ದು, ಹಂಗೆ ಇರಬೇಕು ಅಂತಂದು. ಆದರೆ ನಾನು ಮಾತ್ರ ನನಗೆ ದೇವರನ್ನು ಹಿಂಗೆ ನೋಡೋದಕ್ಕನೇ ಭಾಳ ಇಷ್ಟ. ದೇವ್ರ ದೀಪದಲ್ಲೇ ಮೊದಲೆಲ್ಲ ಎಲ್ಲಿತ್ತು ಲೈಟ್ಗಳು, ಇತ್ತೀಚೆಗೆ ಬಂದಿರೋವು. ಮೊದಲೆಲ್ಲ ದೇವ್ರ ದೀಪದಲ್ಲೇ ದೇವರನ್ನು ಪೂಜೆ ಮಾಡ್ತಿದ್ರು, ದೇವ್ರು ನೋಡ್ತಿದ್ರು. ನಿಜ ಅಲ್ವಾ? ನೋಡ್ರಿ, ಕರೆಂಟ್ ಬಂತು ನೋಡ್ರಿ. ಲೈಟ್ ಇರೋದಕ್ಕಿಂತ ಲೈಟ್ ಇಲ್ಲದೇ ಇದ್ದಾಗನೇ ದೇವರು ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ, ಶುಕ್ರವಾರದ ಪೂಜೆ ಆಯಿತು. ಬರ್ರಿ ಈಗ ತಿಂಡಿ ತಿನ್ನೋಣ. ಬರೀ ಇವತ್ತು ತಿಂಡಿ ಏನಪ್ಪ ಅಂದರೆ ಮಂಡಕ್ಕಿ, ತೊಯಿಸಿದ ಮಂಡಕ್ಕಿ.